9ನೇ ತರಗತಿ ವಿಜ್ಞಾನ ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. MCQ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದನ್ನಾದರೂ ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಶಕ್ತಿ, ದ್ರವ್ಯ, ಅಲೆ, ಕೆಲಸ. ಸರಿಯಾದ ಉತ್ತರ: ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದನ್ನಾದರೂ ಏನೆಂದು ಕರೆಯುತ್ತಾರೆ ಅಂದ್ರೆ ದ್ರವ್ಯ ಎಂದು ಕರೆಯುತ್ತಾರೆ. ದ್ರವ್ಯ ಎಂದರೆ ಜಾಗವನ್ನು ಆಕ್ರಮಿಸಿಕೊಳ್ಳುವ ಮತ್ತು ತೂಕವನ್ನ ಹೊಂದಿರುವ ಪ್ರತಿಯೊಂದು ವಸ್ತುವನ್ನ ದ್ರವ್ಯ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ಥಳವನ್ನ ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನ ಹೊಂದಿರುವ ಯಾವುದನ್ನಾದರೂ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ರವ್ಯ ಅಂತಕ್ಕಂಥದ್ದು. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿದ್ದರೆ ಆ ಶಕ್ತಿಯನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಸ್ಥಿತಿಶಕ್ತಿ, ವಿದ್ಯುತ್ ಶಕ್ತಿ, ಚಲನಶಕ್ತಿ, ಕಾಂತೀಯ ಶಕ್ತಿ. ಸರಿಯಾದ ಉತ್ತರ ಚಲನಶಕ್ತಿ ಎಂದು ಕರೆಯುತ್ತಾರೆ. ಚಲನಶಕ್ತಿ ಅಂದರೆ ದ್ರವ್ಯದ ಕಣಗಳು ಸ್ಥಿರವಾಗಿರದೆ ಅವುಗಳು ಯಾವಾಗಲೂ ಚಲಿಸುತ್ತಿರುತ್ತವೆ. ಈ ಒಂದು ಚಲನೆಯಿಂದ ಉತ್ಪತ್ತಿಯಾಗ್ತಕ್ಕಂತಹ ಶಕ್ತಿಯನ್ನೇ ಚಲನಶಕ್ತಿ ಅಂತ ಹೇಳಿ ಕರೀತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಇದನ್ನ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರೀತಕ್ಕಂಥದ್ದು. ತಾಪಮಾನ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನಶಕ್ತಿ ಏನಾಗುತ್ತದೆ? ಆಯ್ಕೆಗಳು ನೋಡ್ತೀವಿ. ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ, ಬದಲಾಗುವುದಿಲ್ಲ, ಶೂನ್ಯವಾಗುತ್ತದೆ. ತಾಪಮಾನ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನಶಕ್ತಿ ಏನಾಗುತ್ತದೆ ಅಂದ್ರೆ ಹೆಚ್ಚಾಗುತ್ತದೆ. ಅಂದ್ರೆ ತಾಪಮಾನ ಹೆಚ್ಚಾದಾಗ ಕಣಗಳ ಉಷ್ಣ ಶಕ್ತಿ ಏನದಂದ್ರ ಪಡೆದುಕೊಳ್ತಕ್ಕಂಥದ್ದು. ಈ ಒಂದು ಪಡೆದುಕೊಂಡಂತ ಉಷ್ಣ ಶಕ್ತಿಯಿಂದ ಅವುಗಳು ವೇಗವಾಗಿ ಚಲಿಸುತ್ತವೆ ಅಂತಕ್ಕಂಥದ್ದು. ಅಂದ್ರೆ ಉದಾಹರಣೆ ನೋಡೋದಾದ್ರೆ ಬಿಸಿ ಅಡುಗೆ ಏನದ ಅಂದ್ರ ವಾಸನೆಯಿಂದ ಅಂದ್ರ ಜಾಸ್ತಿ ಹರಡ್ತಕ್ಕಂಥ ನೋಡ್ತೀವಿ. ಆದ್ರೆ ತಣ್ಣಗಿದ್ದಂತ ಅಡುಗೆ ವಾಸನೆ ಏನದಂದ್ರ ಬಹಳಷ್ಟು ಕಡಿಮೆ ಹರಡ್ತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ ನಾವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ 2 ವಿಭಿನ್ನ ವಿಧದ ದ್ರವ್ಯದ ಕಣಗಳು ತಾವಾಗಿ ಒಂದರೊಡನೆ ಒಂದು ಬಂದು ಬೆರಿತಕ್ಕಂತಹ ಪ್ರಕ್ರಿಯೆಯನ್ನ ಏನೆನ್ನುತ್ತಾರೆ? ಆಯ್ಕೆಗಳು: ಉತ್ಪತನ, ಆವಿಯಾಗುವಿಕೆ, ವಿಸರಣೆ, ಘನೀಕರಣ. ಇದಕ್ಕೆ ಸರಿಯಾದ ಉತ್ತರ ವಿಸರಣೆ ಎಂದು ಕರೆಯುತ್ತಾರೆ. ವಿಸರಣೆ ಎಂದರೆ ಕಣಗಳ ನಡುವಿನ ಖಾಲಿ ಜಾಗದಲ್ಲಿ ಇನ್ನೊಂದು ದ್ರವ್ಯದ ಕಣಗಳು ಬಂದು ಸೇರಿಕೊಳ್ಳುವುದನ್ನ ವಿಸರಣೆ ಅಂತ ಹೇಳಿ ಕರೀತಕ್ಕಂಥದ್ದು. ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನೀರಿನಲ್ಲಿ ಶಾಯಿ ಹರಡುವುದು. ಕಣಗಳ ನಡುವಿನ ಆಕರ್ಷಣಾ ಬಲವು ಯಾವುದರಲ್ಲಿ ಅತಿ ಹೆಚ್ಚಾಗಿರುತ್ತದೆ? ಅಂದ್ರೆ ಘನ, ದ್ರವ, ಅನಿಲ, ಪ್ಲಾಸ್ಮಾ. ಈ ಒಂದು ಸ್ಥಿತಿಯಲ್ಲಿ ಯಾವ ಒಂದು ಸ್ಥಿತಿಯಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲವು ಅತಿ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು ಯಾವುದರಲ್ಲಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಏನದ ಅಂದ್ರ ಆಕರ್ಷಣಾ ಬಲ ಹೆಚ್ಚಾಗಿರ್ತಕ್ಕಂಥದ್ದು. ಅಂದ್ರೆ ಘನ ವಸ್ತುಗಳಲ್ಲಿ ಕಣಗಳು ಅತ್ಯಂತ ಹತ್ತಿರದಲ್ಲಿರುತ್ತವೆ ಮತ್ತು ಅವುಗಳ ಆಕರ್ಷಣಾ ಬಲ ಏನದಂದ್ರ ಪ್ರಬಲವಾಗಿರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಘನ ವಸ್ತುಗಳಲ್ಲಿ ಏನದ ನಿರ್ದಿಷ್ಟ ಆಕಾರವನ್ನ ಇರ್ತಕ್ಕಂಥದ್ದು ನೋಡ್ತೀವಿ. ಇನ್ನೊಂದು ಬಾರಿ ನೋಡೋದಾದ್ರೆ ಘನ ವಸ್ತುಗಳಲ್ಲಿ ಕಣಗಳು ಅತ್ಯಂತ ಹತ್ತಿರದಲ್ಲಿರುತ್ತವೆ ಮತ್ತು ಪ್ರಬಲವಾದ ಆಕರ್ಷಣಾ ಬಲದಿಂದ ಬಂಧಿಸಲ್ಪಟ್ಟಿರುತ್ತವೆ. ಹಾಗಾಗಿ ಇವುಗಳಿಗೆ ನಿರ್ದಿಷ್ಟ ಆಕಾರವಿರುತ್ತದೆ ಅಂತಕ್ಕಂಥದ್ದು. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕಣಗಳ ನಡುವಿನ ಆಕರ್ಷಣಾ ಬಲವು ಯಾವುದರಲ್ಲಿ ಅತಿ ಹೆಚ್ಚಾಗಿರುತ್ತದೆ ಅಂದ್ರೆ ಘನ ಸ್ಥಿತಿಯಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂಕುಚಿತಗೊಳ್ಳಬಲ್ಲ ಕಂಪ್ರೆಸಬಲ್ ಗುಣವನ್ನ ಹೊಂದಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. ನೀರು, ಗಾಳಿ, ಕಬ್ಬಿಣ, ಮರ. ಇದಕ್ಕೆ ಸರಿಯಾದ ಉತ್ತರ ಗಾಳಿ. ಗಾಳಿ ಒಂದು ಅನಿಲ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು
ಅನಿಲಗಳಲ್ಲಿ ಕಣಗಳ ನಡುವೆ ಹೆಚ್ಚಿನ ಜಾಗವನ್ನು ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಅವುಗಳನ್ನ ಒತ್ತಡವನ್ನ ಹಾಕಿ ಅಥವಾ ಒತ್ತಡದ ಮೂಲಕ ಸುಲಭವಾಗಿ ಏನದಂದ್ರ ಸಂಕುಚಿತಗೊಳಿಸತಕ್ಕಂಥದ್ದು. ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ LPG ಸಿಲಿಂಡರ್. LPG ಸಿಲಿಂಡರ್ ನೋಡ್ತೀವಿ. ಒಂದು LPG ಸಿಲಿಂಡರ್ ಅನಿಲವಾಗಿರ್ತಕ್ಕಂಥದ್ದು ನೋಡ್ತೀವಿ. ಈ ಅನಿಲವನ್ನ ಈ ಒಂದು ಸಿಲಿಂಡರ್ ನಲ್ಲಿ ತುಂಬತಕ್ಕಂಥದ್ದು ನೋಡ್ತೀವಿ. ಈ ಒಂದು ಹೆಚ್ಚಿನ ಒತ್ತಡವನ್ನ ಹಾಕಿದಾಗ ಏನದಂದ್ರ ಸಿಲಿಂಡರ್ ನಲ್ಲಿ ಇದು ದ್ರವವನ್ನ ಹಾಕ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಡಿಮೆ ಆಕಾರದ ಸಿಲಿಂಡರ್ ನಲ್ಲಿ ಹೆಚ್ಚಿನ ಅನಿಲವನ್ನ ತುಂಬಿಸ್ತಕ್ಕಂಥದ್ದು, ಅಂದ್ರೆ ಇದನ್ನ ಕಂಪ್ರೆಸ್ ಗ್ಯಾಸ್ ಅಂತೇಳಿ ಕೂಡ ಕರಿತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂಕುಚಿತಗೊಳ್ಳಬಲ್ಲ ಕಂಪ್ರೆಸಿಬಲ್ ಗುಣವನ್ನ ಹೊಂದಿದೆ ಅಂದ್ರೆ ಇಲ್ಲ ನೋಡ್ತೀವಿ ನೀರು, ಗಾಳಿ, ಕಬ್ಬಿಣ, ಮರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಳಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆ, ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಯಾವುದು? ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್, ಪಾಸ್ಕಲ್. ಇದಕ್ಕೆ ಸರಿಯಾದ ಉತ್ತರ ಕೆಲ್ವಿನ್. ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಯಾವುದು ಅಂದ್ರೆ ಕೆಲ್ವಿನ್. ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿರುವುದಿಲ್ಲ, ಆದರೆ ಏನಿದೆ? ಉದಾಹರಣೆನ ನೀರನ್ನು ತೆಗೆದುಕೊಂಡ್ರೆ ಈ ಒಂದು ನೀರಿಗೆ ನಿರ್ದಿಷ್ಟ ಗಾತ್ರ ಇದೆಯೋ, ಸ್ಥಿರವಾದ ಬಣ್ಣ ಇದೆಯೋ, ಚೂಪಾದ ಅಂಚು ಇದೆಯೋ, ಅಥವಾ ಯಾವುದು ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿರ್ದಿಷ್ಟ ಗಾತ್ರವನ್ನ ಇರ್ತಕ್ಕಂಥದ್ದು, ಆದರೆ ಇವುಗಳಿಗೆ ಆಕಾರವಿರುವುದಿಲ್ಲ. ಕಾರಣ ಬಂದ್ಬಿಟ್ಟು ಉದಾಹರಣೆ ನೀರನ್ನ ತೆಗೆದುಕೊಂಡ್ರೆ ಈ ಒಂದು ನೀರಿಗೆ ಒಂದು ತಟ್ಟೆಯಲ್ಲಿ ಹಾಕಿದಾಗ ಈ ನೀರು ಈ ಒಂದು ತಟ್ಟೆ ಆಕಾರವನ್ನ ಪಡೆದುಕೊಳ್ತಕ್ಕಂಥ ನೋಡ್ತೀವಿ. ಆದರೆ ಇವುಗಳ ಒಂದು ಗಾತ್ರದಲ್ಲಿ ಯಾವುದೇ ಬದಲಾವಣೆನ ಆಗುವುದಿಲ್ಲ. ಅಂದ್ರೆ ಈ ಒಂದು ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿರುವುದಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದರೆ ನಿರ್ದಿಷ್ಟ ಗಾತ್ರವನ್ನ ಇರ್ತಕ್ಕಂಥದ್ದು. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಇಲ್ಲಿಗೆ ಉದಾಹರಣೆ ನಾವು ನೀರನ್ನ ತೆಗೆದುಕೊಂಡೆವು. ಈ ಒಂದು ನೀರಿಗೆ ಯಾವುದೇ ಆಕಾರವಿರುವುದಿಲ್ಲ, ಆದರೆ ಇದು ಆಕಾರವನ್ನ ಒಂದು ಗಾಜಿನ ಬಾಟಲ್ ನಲ್ಲಿ ಹಾಕಿದಾಗ ಅಥವಾ ಗಾಜಿನ ಸೀಸೆಯಲ್ಲಿ ಹಾಕಿದಾಗ ಆ ಸೀಸೆಯ ಆಕಾರವನ್ನ ಪಡೆದುಕೊಳ್ತಕ್ಕಂಥದ್ದು ನೋಡ್ತೀವಿ. ಆದ್ರೆ ಇದಕ್ಕೆ ಆಕಾರ ಇರುವುದಿಲ್ಲ ನೀರಿಗೆ. ಅಂದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿರುವುದಿಲ್ಲ, ಆದರೆ ನಿರ್ದಿಷ್ಟ ಗಾತ್ರವನ್ನ ಇರತಕ್ಕಂಥದ್ದು. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ದ್ರವವು ತಾನು ಇರುವ ಪಾತ್ರೆಯ ಆಕಾರವನ್ನ ಪಡೆಯುತ್ತದೆ, ಆದರೆ ಒಟ್ಟು ಪ್ರಮಾಣ ಅಥವಾ ಗಾತ್ರ ವಾಲ್ಯೂಮ್ನಲ್ಲಿ ಯಾವುದೇ ಬದಲಾಗುವುದಿಲ್ಲ ಅಂತಕ್ಕಂಥದ್ದು. ಘನ ವಸ್ತುವು ನೇರವಾಗಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಯನ್ನ ಏನೆನ್ನುತ್ತಾರೆ? ಆಯ್ಕೆಗಳು ನೋಡ್ತೀವಿ. ಕರಗುವಿಕೆ, ಉತ್ಪತನ, ಘನೀಕರಣ, ಬಾಷ್ಪೀಕರಣ. ಸರಿಯಾದ ಉತ್ತರ ಉತ್ಪತನ. ಉತ್ಪತನ ಸಬ್ಲಿಮೇಷನ್ ಅಂತೇಳಿ ಕರಿತಕ್ಕಂಥದ್ದು. ಇಲ್ಲಿ ಘನ ವಸ್ತು ಅಂತಕ್ಕಂಥದ್ದು ದ್ರವವಾಗದೆ ನೇರವಾಗಿ ಅನಿಲವಾಗ್ತಕ್ಕಂಥ ಪ್ರಕ್ರಿಯೆಯನ್ನ ಉತ್ಪತನ ಅಂತೇಳಿ ಕರಿತಕ್ಕಂಥದ್ದು, ಸಬ್ಲಿಮೇಷನ್ ಅಂತೇಳಿ ಕರಿತಕ್ಕಂಥದ್ದು. ಅಂದ್ರೆ ಕೆಲವು ವಸ್ತುಗಳು ಕರಗಿ ದ್ರವವಾಗದೆ ನೇರವಾಗಿ ಅನಿಲವಾಗ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಕರ್ಪೂರ ಮತ್ತು ನೆಪ್ಥಲಿನ್ ಗುಳಿಗೆಗಳು. ಉದಾಹರಣೆ ನಾವು ಕರ್ಪೂರವನ್ನೇ ತೆಗೆದುಕೊಂಡ್ರೆ, ಕರ್ಪೂರ ನೀವು ಹೊರಗಡೆ ಇಟ್ಟಾಗ ಅದು ಗಾಳಿಗೆ ಹಾರಿ ಹೋಗ್ತಕ್ಕಂಥ ನೋಡ್ತೀವಿ. ಇಲ್ಲಿ ದ್ರವವಾಗದೆ ನೇರವಾಗಿ ಏನದಂದ್ರ ಅನಿಲವಾಗ್ತಕ್ಕಂಥದ್ದು ನೋಡ್ತೀವಿ. ಅನಿಲವಾಗಿ ಅದು ಹಾರಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಉದಾಹರಣೆ ನಾವು ಯಾವ್ದು ತೆಗೆದುಕೊಳ್ಬಹುದು ಅಂದ್ರೆ ಕರ್ಪೂರ. ಅಂದ್ರೆ ಘನ ವಸ್ತು ನೇರವಾಗಿ ಅನಿಲವಾಗ್ತಕ್ಕಂಥ ಪ್ರಕ್ರಿಯೆನ ಏನಂತ ಹೇಳಿ ಕರೀತಾರಂದ್ರ ಉತ್ಪತನ ಅಂತ ಹೇಳಿ ಕರೀತಕ್ಕಂಥದ್ದು. ಒಣ ಮಂಜುಗಡ್ಡೆ ಡ್ರೈ ಐಸ್ ಎಂದರೆ ಏನು? ಹೆಪ್ಪು ಕಟ್ಟಿದ ನೀರು, ಘನ ಕಾರ್ಬನ್ ಡೈಆಕ್ಸೈಡ್, ಘನ ಆಮ್ಲಜನಕ, ಯಾವುದು ಅಲ್ಲ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ ಒಣ ಮಂಜುಗಡ್ಡೆ ಅಂದ್ರೆ ಇದೊಂದು ಘನ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೆಚ್ಚಿನ ಒತ್ತಡದಲ್ಲಿ ಘನೀಕರಿಸಿದಾಗ ಅದು ಏನಾಗ್ತದಂದ್ರ ಮಂಜುಗಡ್ಡೆ ಅಂತೆ ಕಾಣುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಕರಗಿದಾಗ ದ್ರವವಾಗದೆ ನೇರವಾಗಿ ಏನಾಗ್ತದ ಅನಿಲವಾಗುತ್ತದೆ ಅಂತಕ್ಕಂಥದ್ದು. ಒಣ ಮಂಜುಗಡ್ಡೆ ಅಂದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಒಣ ಮಂಜುಗಡ್ಡೆ ಅಂದ್ರೆ ಇದು ಘನ ಕಾರ್ಬನ್ ಡೈಆಕ್ಸೈಡ್.
ಅಂದರೆ ಘನ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಿನ ಒತ್ತಡದಲ್ಲಿ ಘನೀಕರಿಸಿದಾಗ ಅದು ಮಂಜುಗಡ್ಡೆಯಂತೆ ಕಾಣ್ತಕ್ಕಂಥದ್ದು ನೋಡ್ತೀವಿ. ಇದು ಕರಗಿದಾಗ ಏನಾಗ್ತದೆ, ದ್ರವವಾಗದೆ ನೇರವಾಗಿ ಅನಿಲವಾಗ್ತಕ್ಕಂಥದ್ದು. ಇದು ಕೂಡ ನೆನಪಿನಲ್ಲಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. 25 ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲ್ವಿನ್ಗೆ ಪರಿವರ್ತಿಸಿದಾಗ ಸಿಗುವ ಮೌಲ್ಯ ಎಷ್ಟು ಅಂತಕ್ಕಂಥದ್ದು 25 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ನೋಡ್ತೀವಿ. 25 ಕೆಲ್ವಿನ್ಗೆ ಪರಿವರ್ತಿಸಬೇಕಾದ್ರೆ 273 ಪ್ಲಸ್ ಮಾಡಬೇಕು. ಹಾಗಾದ್ರೆ ಸಿಗ್ತಕ್ಕಂಥದ್ದು ಯಾವುದು ಅಂದರೆ 298 ಕೆಲ್ವಿನ್ ಅಂತಕ್ಕಂಥದ್ದು. 25 ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನ್ಗೆ ಪರಿವರ್ತಿಸಿದಾಗ ಸಿಗುವ ಮೌಲ್ಯ ಎಷ್ಟು ಅಂದರೆ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ 298 ಕೆಲ್ವಿನ್. ದ್ರವವು ತನ್ನ ಕುದಿಯುವ ಬಿಂದುಗಿಂತ ಕಡಿಮೆ ತಾಪಮಾನದಲ್ಲಿ ಆವಿಯಾಗಿ ಬದಲಾಗುವುದನ್ನ ಏನೆನ್ನುತ್ತಾರೆ? ದ್ರವವು ತನ್ನ ಕುದಿಯುವ ಬಿಂದುಗಿಂತ ಕಡಿಮೆ ತಾಪಮಾನದಲ್ಲಿ ಆವಿಯಾಗಿ ಬದಲಾಗುವುದನ್ನ ಏನೆನ್ನುತ್ತಾರೆ ಅಂದ್ರೆ, ಉದಾಹರಣೆಗೆ ನೀರನ್ನ ತೆಗೆದುಕೊಂಡ್ರೆ ನೀರಿನ ಕುದಿ ಬಿಂದು ಬಂದ್ಬಿಟ್ಟು 100 ಡಿಗ್ರಿ ಸೆಲ್ಸಿಯಸ್. ಈ ಒಂದು 100 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ತಾಪಮಾನದಲ್ಲಿ ಆವಿಯಾಗಿ ಬದಲಾಗುವುದನ್ನ ಏನೆನ್ನುತ್ತಾರೆ ಅಂದ್ರೆ, ಆಯ್ಕೆಗಳು ನೋಡ್ತೀವಿ. ಬಾಷ್ಪೀಕರಣ, ಕರಗುವಿಕೆ, ಉತ್ಪತನ, ವಿಸರಣೆ. ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಬಾಷ್ಪೀಕರಣ ಅಂತ ಹೇಳಿ ಕರೀತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ ತೆಗೆದುಕೊಂಡ್ರೆ, ಬಟ್ಟೆ ಒಣಗಿಸಲು ಸೂರ್ಯನ ಶಾಖಕ್ಕೆ ಹಾಕ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಬಟ್ಟೆಯ ಮೇಲೆ ಬಿಸಿಲು ಬಿದ್ದಾಗ ಬಟ್ಟೆಯಲ್ಲಿರ್ತಕ್ಕಂತಹ ನೀರು ಆವಿಯಾಗಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಉದಾಹರಣೆ ನಾವು ತೆಗೆದುಕೊಳ್ಬಹುದು. ಕುದಿಯುವ ಬಿಂದು ತಲುಪುವ ಮೊದಲೇ ದ್ರವದ ಮೇಲ್ಮೈಯಿಂದ ಕಣಗಳು ಆವಿಯಾಗುವುದನ್ನ ಬಾಷ್ಪೀಕರಣ ಅಂತ ಹೇಳಿ ಕರೀತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಈಗಾಗಲೇ ನಾನು ಹೇಳಿದೆ, ಬಟ್ಟೆ ಒಣಗುವುದು. ಅದೇ ರೀತಿಯಾಗಿ ಬಾಷ್ಪೀಕರಣದ ದರವು ಯಾವುದರಿಂದ ಹೆಚ್ಚಾಗುತ್ತದೆ? ಬಾಷ್ಪೀಕರಣದ ದರವು ಯಾವುದರಿಂದ ಹೆಚ್ಚಾಗುತ್ತದೆ? ಆಯ್ಕೆಗಳು ನೋಡ್ತೀವಿ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ, ತಾಪಮಾನ ಹೆಚ್ಚಾದಾಗ, ಗಾಳಿಯ ವೇಗ ಹೆಚ್ಚಾದಾಗ, ಮೇಲ್ನ ಎಲ್ಲವು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲ್ನ ಎಲ್ಲವು. ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ, ತಾಪಮಾನ ಹೆಚ್ಚಾದಾಗ, ಗಾಳಿಯ ವೇಗ ಹೆಚ್ಚಾದಾಗ, ಈ ಮೂರು ಹೆಚ್ಚಾದ ಕೂಡ ಏನಂದ್ರ ಬಾಷ್ಪೀಕರಣದ ದ್ರವವು ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಉದಾಹರಣೆ, ಬಟ್ಟೆಯನ್ನ ಒಣಗಿಸುವಾಗ ಬಟ್ಟೆಯನ್ನ ಹರಡಿಸಿ ಒಣಗಿಸಿದಾಗ ಏನಂದ್ರ ವಿಸ್ತೀರ್ಣ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಬಟ್ಟೆ ವೇಗವಾಗಿ ಏನದ ಅಂದ್ರ ಒಣಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಿಸಿಲಿನ ತಾಪಮಾನದಲ್ಲಿ ಹೆಚ್ಚಾದಾಗ ಕೂಡ ಬಟ್ಟೆಗಳು ಬೇಗನೆ ಒಣಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಗಾಳಿ ಹೆಚ್ಚಾದಾಗ ಕೂಡ ಏನಂದ್ರ ಬಟ್ಟೆಗಳು ವೇಗವಾಗಿ ಒಣಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆ, ಬಾಷ್ಪೀಕರಣವು ಸದಾ ಯಾವುದನ್ನ ಉಂಟು ಮಾಡುತ್ತದೆ? ಆಯ್ಕೆಗಳು ನೋಡ್ತೀವಿ. ಉಷ್ಣತೆ, ತಂಪು, ಒತ್ತಡ, ಶಬ್ದ. ಬಾಷ್ಪೀಕರಣವು ಯಾವುದನ್ನ ಉಂಟು ಮಾಡುತ್ತದೆ ಅಂದ್ರೆ ಇದು ತಂಪನ್ನ ಉಂಟು ಮಾಡ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ದ್ರವದ ಕಣಗಳು ಆವಿಯಾಗಲು ಸುತ್ತಮುತ್ತಲಿನ ಉಷ್ಣತೆಯನ್ನ ಹೀರಿಕೊಳ್ಳುತ್ತವೆ. ಇದರಿಂದ ಆ ಪ್ರದೇಶವೇನಾಗ್ತದೆ ಅಂದ್ರೆ ತಂಪಾಗ್ತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಕೈಯ ಮೇಲೆ ಅಸಿಟೋನ್ ಹಾಕಿಕೊಂಡಾಗ ಏನದಂದ್ರ ತಪ್ಪು ಅನ್ನಿಸ್ತಕ್ಕಂಥದ್ದು. ಪ್ರಶ್ನೆ, ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನ ಧರಿಸುವುದು ಏಕೆ ಉತ್ತಮ? ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನ ಧರಿಸುವುದು ಏಕೆ ಉತ್ತಮ ಅಂತೇಳಿ ಪ್ರಶ್ನೆ. ಆಯ್ಕೆಗಳು, ಅವು ಅಗ್ಗವಾಗಿರುತ್ತವೆ ಅಥವಾ ಕಡಿಮೆ ಬೆಲೆನ ಹೊಂದಿರುತ್ತವೆ, ಅವು ಬೆವರಿನ ಬಾಷ್ಪೀಕರಣಕ್ಕೆ ಸಹಾಯ ಮಾಡಿ ದೇಹಕ್ಕೆ ತಂಪು ನೀಡುತ್ತವೆ, ಅವು ಸುಂದರವಾಗಿರುತ್ತವೆ, ಯಾವುದು ಅಲ್ಲ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನ ಧರಿಸುವುದು ಏಕೆ ಉತ್ತಮ ಅಂದ್ರೆ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅವು ಬೆವರಿನ ಬಾಷ್ಪೀಕರಣಕ್ಕೆ ಸಹಾಯ ಮಾಡಿ ದೇಹಕ್ಕೆ ತಂಪನ್ನ ನೀಡತಕ್ಕಂಥದ್ದು. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಏಕೆ ಅಂದ್ರೆ ಅವು ಬೆವರಿನ ಬಾಷ್ಪೀಕರಣಕ್ಕೆ ಸಹಾಯ ಮಾಡಿ ದೇಹಕ್ಕೆ ತಂಪನ್ನ ಕೂಲನ್ನು ನೀಡತಕ್ಕಂಥದ್ದು. ಅಂದ್ರೆ ಹತ್ತಿ ಬಟ್ಟೆಯನ್ನ ಧರಿಸಿದಾಗ ಬೆವರನ್ನ ಚೆನ್ನಾಗಿ ಇರತಕ್ಕಂಥದ್ದು ನೋಡ್ತೀವಿ. ಈ ಒಂದು ಬೆವರು ಆವಿಯಾದಾಗ ದೇಹದ ಉಷ್ಣವನ್ನ ಬಳಸಿಕೊಳ್ಳುವುದರಿಂದ ನಮಗೆ ಏನಾಗ್ತದೆ,
ತಂಪಾದ ಅನುಭವನ ಆಗ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆ ಧರಿಸುವುದು ಏಕೆ ಉತ್ತಮ ಅಂದರೆ ಅವು ಬೆವರಿನ ಬಾಷ್ಪೀಕರಣಕ್ಕೆ ಸಹಾಯ ಮಾಡಿ ದೇಹಕ್ಕೆ ತಂಪನ್ನು ನೀಡತಕ್ಕಂಥದ್ದು. ಮಣ್ಣಿನ ಮಡಿಕೆಯಲ್ಲಿ ನೀರು ತಂಪಾಗಿರಲು ಕಾರಣವೇನು? ಆಯ್ಕೆಗಳು: ಮಣ್ಣಿನ ಬಣ್ಣ, ರಂಧ್ರಗಳ ಮೂಲಕ ನಡೆಯುವ ಬಾಷ್ಪೀಕರಣ, ಮಣ್ಣಿನ ವಾಸನೆ, ಗಾಳಿಯ ಒತ್ತಡ. ಅದಕ್ಕೆ ಸರಿಯಾದ ಉತ್ತರ ರಂಧ್ರಗಳ ಮೂಲಕ ನಡೆಯುವ ಬಾಷ್ಪೀಕರಣ. ಅಂದರೆ ಮಡಿಕೆಯಲ್ಲಿ ಸಣ್ಣ ರಂಧ್ರಗಳು ಇರ್ತಕ್ಕಂಥ ನೋಡ್ತೀವಿ. ಈ ಒಂದು ರಂಧ್ರಗಳಿಂದ ನೀರು ಹೊರಬಂದು ಆವಿಯಾಗುತ್ತದೆ. ಈ ಒಂದು ಕ್ರಿಯೆಯು ಮಡಿಕೆಯೊಳಗಿನ ನೀರಿನ ಉಷ್ಣತೆಯನ್ನ ಏನು ಮಾಡುತ್ತದೆ ಅಂದರೆ ಕಡಿಮೆ ಮಾಡ್ತಕ್ಕಂಥದ್ದು. ಹಾಗಾಗಿ ಮಡಿಕೆಯಲ್ಲಿ ನೀರೇನಾಗಿರ್ತದೆ ಅಂದ್ರೆ ತಂಪಾಗಿರ್ತಕ್ಕಂಥದ್ದು.